ಈ ಒಂದು ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ನಿಮ್ಮ ಜೊತೆನಲ್ಲಿ ಸಹ ನಾವು ಸೇವೆ ಮಾಡಬೇಕು ಅಂತ ಬೆಂಗಳೂರಿಂದ ಬಂದಿದ್ದೇವೆ. ನೀವೆಲ್ಲರೂ ಸಹ ನಾವೇನು ನಮ್ಮ ಮಿತ್ರರು ಇವತ್ತು ನಿಮಗೆ ಒಂದು ಶಾಲಾ ಬ್ಯಾಗ್ ಅನ್ನು ವಿತರಣೆ ಮಾಡೋದ್ರ ಮುಖಾಂತರ ಈ ಗ್ರಾಮದ ಬಡ ಮಕ್ಕಳಿಗೆ ಸಣ್ಣ ಕಿರು ಸೇವೆಯನ್ನ ಮಾಡಲಿಕ್ಕೆ ಬಂದಿದ್ದೀವಿ. ಇದನ್ನ ಸ್ವೀಕರಿಸಿ ನಮ್ಮೆಲ್ಲರಿಗೂ ಸಹ ನೀವು ಶುಭವನ್ನ ಕೋರ್ತೀರಾ ಅಂತ ಹೇಳ್ಬಿಟ್ಟು, ಅದೇ ರೀತಿ ನಾವು ಸಹ ನಿಮಗೆ ಮುಂದೆ ಒಂದು ಒಳ್ಳೆಯದಾಗ್ಲಿ ಈ ಗ್ರಾಮದ ಜನ ಈ ಹಬ್ಬದ ದಿವಸ ನಾವು ಈ ಭಾಗದಲ್ಲಿ ಒಂದು ಕ್ಯಾಂಪ್ ಮಾಡಿದ್ವಿ ಸಿರಾದಲ್ಲಿ. ಇವತ್ತು ನಾವು 60 ಜನಕ್ಕೆ ಕಣ್ಣು ಆಪರೇಷನ್ ಮಾಡಿಸಿದ್ವಿ. ಅದೇ ರೀತಿ ಇವತ್ತು 60 ಜನಕ್ಕೆ ಕನ್ನಡಕ ವಿತರಣೆ ಮಾಡ್ತಾ ಇದ್ದೀವಿ ಐಬಿಯಲ್ಲಿ. ಸೊ ಈ ರೀತಿ ಏನಾದ್ರು ಒಂದು ಸೇವೆ ಮಾಡ್ಬೇಕು ಈ ಭಾಗದ ಬಡವರಿಗೆ ಅಂತ ಬಂದಿದ್ದೀವಿ. ಈ ಒಂದು ಕಾರ್ಯಕ್ರಮನ ನಮ್ಮ ಶಂಕರಯ್ಯ ಆಸ್ಪತ್ರೆಯಿಂದ ಮತ್ತೆ ನಾಳೆ ಒಂದು ಐಬಿನಲ್ಲಿ ಒಂದು ಕ್ಯಾಂಪ್ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಕಣ್ಣು ಯಾರಾದ್ರೂ ಚೆಕ್ ಮಾಡಿಸ್ಕೊಂಡು ಆಪರೇಷನ್ ಮಾಡಿಸುವಂತವ್ರು ಅಲ್ಲಿ ಫ್ರೀ ಆಗಿ ನಾವು ಟೆಸ್ಟ್ ಮಾಡ್ತಾರೆ, ಕರ್ಕೊಂಡೋಗಿ ಬೆಂಗಳೂರಿಗೆ ಕರ್ಕೊಂಡೋಗಿ ನಿಮ್ ಕಣ್ಣು ಆಪರೇಷನ್ ಮಾಡಿಸ್ತೀವಿ. ಅಲ್ಲಿಂದ ಕರ್ಕೊಂಡು ತಿರುಗಿ ಮತ್ತೆ ನಿಮ್ಮನ್ನು ಐಬಿನಲ್ಲಿ ಬಿಡ್ತಾರೆ. ಆ ತರ ಯಾರಾದ್ರೂ ನಿಮ್ಮ ಸಂಬಂಧಿಕರು, ಬಂಧುಗಳು, ಸ್ನೇಹಿತರು ಇದ್ರೆ ಅವ್ರಿಗೆ ತಿಳಿಸಿ ಐಬಿನಲ್ಲಿ ಹೋಗಿ ಅದನ್ನ ಉಪಯೋಗ ಪಡ್ಕೋಬೇಕು ಅಂತ ಹೇಳಿ ಈ ಒಂದು ಗಣರಾಜ್ಯೋತ್ಸವ ದಿನ ನನ್ನನ್ನು ಇಲ್ಲಿ ಕರೆಸಿ ಎರಡು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ಈ ಶಾಲಾ ಶಿಕ್ಷಕರಿಂದ ಮತ್ತು ಈ ಗ್ರಾಮದ ಎಲ್ಲ ಪುಟಾಣಿ ಮಕ್ಕಳಿಗೆ, ಗ್ರಾಮಸ್ಥರಿಗೆ ನನ್ನ ತುಂಬ ಹೃದಯದ ಅಭಿನಂದನೆಗಳು. ಒಂದು ವಚನದಲ್ಲಿ ಹೇಳಿದ್ರು, ಇಡೀ ಸಂವಿಧಾನ ಒಂದು ವಚನದಲ್ಲಿ ಅಡಕವಾಗಿದೆ. ಕಳಬೇಡ, ಕೊಲಬೇಡ, ಕುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಬಹುಶಃ ಈ ಒಂದೊಂದು ವಾಕ್ಯದಲ್ಲಿಯೂ ಸಹಿತ ಪ್ರತಿಯೊಂದು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನು ರಚನೆ ಮಾಡಿರ್ತಕ್ಕಂಥ ಸಂವಿಧಾನದ ಕಾನೂನುಗಳಿದ್ದಾವೆ, ಹಕ್ಕು ಮತ್ತು ಕರ್ತವ್ಯಗಳಿದ್ದಾವೆ, ಅವೆಲ್ಲವನ್ನು ಸಹಿತ ಅಡಕವಾಗಿದ್ದಾವೆ ಅನ್ಕೊಳ್ತೀನಿ. ಅದಾದ್ಮೇಲೆ ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಅವರು ನಮ್ಗೇನು ಹಾಕಿಕೊಟ್ಟಿದ್ದಾರೆ. ಇವತ್ತು ನಾವೆಲ್ಲರೂ ಸಹಿತ ಶಾಂತಿಯಿಂದ, ಸಹಬಾಳ್ವೆಯಿಂದ ನಡಿಬೇಕು, ಬದುಕಬೇಕು ಅನ್ನೋ ಒಂದು ಧ್ಯೇಯಕ್ಕೆ ಇವತ್ತು ಈ ಕಾರ್ಯಕ್ರಮ ಸಾಕ್ಷಿಯಾಗಿದೆ ಅನ್ಕೊಳ್ತೀನಿ. ಇದ್ದವರೆಲ್ಲ ಇಲ್ಲದವರಿಗೆ ನೀಡಲೇಬೇಕು ಅನ್ನೋ ಒಂದು ಧ್ಯೇಯ ವಾಕ್ಯವನ್ನು ಇಟ್ಕೊಂಡು ಬಹುಶಃ ಇಲ್ಲಿ ಯಾರು ಬಡವರಿಲ್ಲ, ಯಾರು ಶ್ರೀಮಂತರಿಲ್ಲ, ಆಯ್ತಾ. ಎಲ್ಲರೂ ಸಹಿತ ನಮ್ಮ ಕಡೆಯಿಂದ ಏನೋ ಒಂದು ಸಣ್ಣ ಒಂದು ಕಿರುಕಾರಿಯನ್ನು ಕೊಟ್ಟು ಮಕ್ಕಳ ಮುಖದಲ್ಲಿ ಒಂದು ನಗುವನ್ನು ನೋಡ್ಲಿಕ್ಕೆ ಇಲ್ಲೆಲ್ಲ ಯುವಕರು ಬಂದಿದ್ದಾರೆ. ಬಹುಶಃ ಯುವಕರ ಆದರ್ಶ ಮತ್ತು ನಮ್ಮ ಲಯನ್ಸ್ ಕ್ಲಬ್ನ ಆದರ್ಶ ಎಲ್ಲರಿಗೂ ಸಹಿತ ಸ್ಫೂರ್ತಿ ಆಗಲಿ ಅಂದ್ಕೊಂಡು ಅವರ ಒಂದು ಆಸರೆ, ಲಯನ್ಸ್ ಕ್ಲಬ್ ಆಸರೆ ಬೆಂಗಳೂರಿನಿಂದ ಶಿರಾದಲ್ಲಿ ಯಾವುದೇ ಒಂದು ಲಯನ್ಸ್ ಕ್ಲಬ್ ಇರಲಿಲ್ಲ. ಆ ಲಯನ್ಸ್ ಕ್ಲಬ್ ಆಸರೆಯ ಮತ್ತೊಂದು ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು ಅಂತ ತಿಳ್ಕೊಂಡು ಬಹುಶಃ ಆ ಒಂದು ದೀಪದ ಬೆಳಕನ್ನು ನಾವು ನಿಮ್ಮೆಲ್ಲರಿಗೂ ಸಹಿತ ಹಚ್ಚಲಿಕ್ಕೆ ನಾವು ಸಹಿತ ಶಿರಾದಲ್ಲಿ ಒಂದು ಲಯನ್ಸ್ ಕ್ಲಬ್ ಅನ್ನ ಮಾಡ್ಬೇಕಂದು ಸಮಾನ ಮನಸ್ಕರ ಜೊತೆ ನಾವು ಮಾತಾಡಿದಕ್ಕೆ ಇವತ್ತು ಬಹಳಷ್ಟು ಜನ 25ರಿಂದ 30 ಜನ ಶಿರಾದಲ್ಲಿ ಇವತ್ತು ಲಯನ್ಸ್ ಕ್ಲಬ್ ಅನ್ನು ನಾವು ಪ್ರಾರಂಭ ಮಾಡೋಣ. ಈ ರೀತಿ ಏನಾಗ್ತದೆ ಅಂತಂದ್ರೆ ಇದ್ದವ್ರ ಕಡೆ ಪಡ್ಕೊಂಡು ಇಲ್ಲದವರಿಗೆ ಕೊಟ್ಟು ನಾವೆಲ್ಲರ ಸಮಾನತೆಯನ್ನ ಮೆರೆಯೋಣ ಅಂತ ಹೇಳ್ಕೊಂಡು ಇವತ್ತು ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀವಿ ಒಂದು ಒಳ್ಳೆಯ ಉದ್ದೇಶದಿಂದ. ಈ ಸಂದರ್ಭದಲ್ಲಿ ಈ ಶಾಲೆಯಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡಿ ನನಗೂ ಸಹಿತ ವೇದಿಕೆಯಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಇದೆ. ಬೆಂಗಳೂರಿನಲ್ಲಿ ಅಥವಾ ಬೆಂಗಳೂರು ಹೊರಗಡೆನೂ ಎಲ್ಲ ಮಾಡಿದ್ದೇವೆ. ಇದು ಒಂದು ಸೇವೆ. ಈ ಸಾರಿ ನಮಗೆ ಅಡ್ವೆಂಚರ್ ಅಕಾಡೆಮಿ ಜೊತೆಯಿಂದ ಸಿಂಡಿಕೇಟಿಂದ ಅಡ್ವೆಂಚರ್ ಮೋಟಾರ್ ಸೈಕಲ್ ಸಿಂಡಿಕೇಟ್ ಅವರು ನಮಗೆ ಸೇರ್ಕೊಂಡಿದ್ದಾರೆ. ಸೂರಿ ನಮ್ಮ ಲಯನ್ ಮೆಂಬರ್, ಪೂರ್ತಿ ನಮ್ಮ ಲಯನ್ ಮೆಂಬರ್, ಆ ಫ್ಯಾಮಿಲಿ ಪೂರ್ತಿ ಲಯನ್ ಮೆಂಬರ್ಸ್. ಹಾಗಾಗಿ ಈಗ ನೀವು ಸೇವೆ ಮಾಡಲಿಕ್ಕೆ ನೀವು ಒಂದು ಲಯನ್ ಸಂಸ್ಥೆನೂ ಮಾಡ್ಬೋದು, ಲಯನ್ ಮೆಂಬರ್ಗಳು ಆಗ್ಬೋದು. ಹಾಗಾಗಿ ನೀವು ಅಡ್ವೆಂಚರ್ ಮಾಡ್ಲಿಕ್ಕಾಗಲಿ ಅಥವಾ ಹೊರಗಡೆ ಹೋಗ್ಲಿಕ್ಕಾದ್ರೂ ನಾವು ಟ್ರೆಕ್ಕಿಂಗ್ ಎಲ್ಲ ಮಾಡ್ತೀವಿ. ನೀವು ಅವಾಗ ಡ್ರೈವ್ ಮಾಡ್ಕೊಂಡ್ಬಂದು ಟ್ರೆಕ್ಕಿಂಗ್ ಮಾಡ್ಬೋದು. ಸೊ ನಮ್ಮ ಜೊತೆ ಸೇರ್ಕೊಳ್ಳಿ. ಸೊ ಹಾಗಾಗಿ ಇದು ಮಾಡಿ. ಅದೇ ರೀತಿ ಈಗ ನಾನು ಇನ್ನೊಂದು ಅಂದರೆ, ಈಗ ನಮ್ಮಲ್ಲಿ ಲಯನ್ಸ್ ಇದರಲ್ಲಿ ವರ್ಷಕ್ಕೆ ಒಬ್ಬ ಅಧ್ಯಕ್ಷ ಅಷ್ಟೇ. 1 ವರ್ಷಕ್ಕೆ ನಾವು ನಮ್ಮ ಸೀಮಿತ ಅವಧಿ 1 ವರ್ಷ. ಇಲ್ಲಿ ತುಂಬಾ ಜನ ಬಂದಿರೋಲ್ಲ ಅಧ್ಯಕ್ಷರಾಗಿದ್ದಾರೆ. ಮುಂದಿನ ವರ್ಷ ನಮ್ಮ ಅನಿಲ್ ಅವರು ಅಧ್ಯಕ್ಷರಾಗ್ತಾರೆ. ಇಲ್ಲ ಅನಿಲ್ ಅಲ್ಲಿದ್ದಾರೆ. ಅದ್ರ ಮುಂದಿನ ವರ್ಷ ನಮ್ಮ ಕೃಷ್ಣಮೂರ್ತಿಗಳು ಆಗ್ತಾರೆ. ನಾವು ಆಲ್ರೆಡಿ ಹೇಳಿದ್ವಿ ನೆಕ್ಸ್ಟ್ ಇಯರ್ ಇಂಡಿಪೆಂಡೆನ್ಸ್ ಡೇಗೆ ಇಲ್ಲಿ ಬಂದಾಗ ನಾವು ಇಲ್ಲಿ ಒಂದು ಶೂಗಳನ್ನ ಮಕ್ಕಳಿಗೆ ಒಂದು ವಿತರಣೆ ಮಾಡ್ತೇವೆ.
ನೀವು ನಮ್ಮ ಜೊತೆ ಕೈ ಕೊಡಲಿಕ್ಕೆ ಅನಿಲ್ ಅವರು ಒಪ್ಕೊಂಡ್ಬಿಟ್ಟಿದ್ದಾರೆ. ನಾನು ಸಹಾಯ ಮಾಡ್ತೀನಿ ನಮ್ಮ ಇದರಿಂದ ಶೂಗಳು ಮಾಡೋಣ. ಅದೇ ರೀತಿ ನಾವು ಇದನ್ನ ಯಾವುದು ಬುಕ್ಸ್ಗಳ್ನು ಅದನ್ನು ಕೊಡ್ಲಿಕ್ಕೆ ಅಡ್ವೆಂಚರ್ ಮೋಟರ್ ವೆಹಿಕಲ್ ಸಿಂಡಿಕೇಟ್ನವರು ಕೈಗೂಡಿಸ್ತಾರೆ. ಸೊ ಮಂಜುನಾಥ್ ಸರ್ ಅವರ ನಿಮ್ಮ ಲಯನ್ಸ್ ಸಂಸ್ಥೆ ಇಲ್ಲಿ ಶಿವರಾಯ ಬಂದಾಗ ಆಸರಿಂದ ಇರ್ತದೆ. ನಾವು ಯಾವತ್ತು ಬರ್ತೇವೆ, ಪ್ರತಿ ವರ್ಷ ನಾವು ಬರ್ತೇವೆ. ನಿಮ್ಮ ಜೊತೆ ಇನ್ನೂ ತುಂಬಾ ಜನ ಇದ್ದಾರೆ. ನೀವು ಲಯನ್ಸ್ ಶಿವರಾದವ್ರನ್ನ ಎಲ್ಲರನ್ನ ಸೇರಿಸಿದೆ ಒಂದು ಒಳ್ಳೆ ಸಂಘ ಕಟ್ಟಿ ಮುಂದೆ ಏನ ದೊಡ್ಡದಾಗಿ ಬೆಳೀಲಿ ಎಷ್ಟು ಅಂತ ಹೇಳ್ತಾ ಎಲ್ರಿಗೂ ನನ್ನ ಭಾಷಣ ಮುಗಿಸ್ತೇನೆ. ಧನ್ಯವಾದ. ಸರ್ ಈ ಕಡೆ ನೀವು ಎಲ್ಲ ಸರ್ ಲಾಸ್ಟಿಗೆ ಇದು ಮಾಡಿ ಜನ ಕೆಲಸ ಮಾಡ್ತಾರೆ. ಓಕೆ ಥ್ಯಾಂಕ್ ಯು. ನೋಡಿ ಫೋಟೋ ನೀಟಾಗಿ ತಕ್ಕಂತ ಮುಂದಕ್ಕೆ ಬನ್ನಿ ಇಲ್ಲಿ ಚೆನ್ನಾಗಿ ನಡ್ಕೊಂಡ್ರೆ, ಅಷ್ಟು ಚೆನ್ನಾಗಿ ಉಳಿಸ್ಕೊಂಡು ಹೋದ್ರೆ ನಮ್ಮ ಫ್ಯೂಚರ್ ಜನರೇಷನ್ ಅದನ್ನೇ ಕಾಪಾಡ್ಕೊಂಡು ಬರ್ತಾರೆ. ನಾವು ನೋಡ್ಕೊಂಡ್ ಬಂದಿರೋದು ಅದೇ, ನಮ್ಮ ತಂದೆ ತಾಯಿ ಮಾಡ್ಕೊಂಡ್ ಬಂದಿರೋದು ಅದೇ. ನಮ್ಮ ಸುತ್ತಮುತ್ತ ಪರಿಸರ ಚೆನ್ನಾಗಿದ್ರೆ ದೆನ್ ನಮ್ಮ ಹಳ್ಳಿ ಚೆನ್ನಾಗಿರುತ್ತೆ, ಹಳ್ಳಿ ಚೆನ್ನಾಗಿದ್ರೆ ಸಿಟಿ ಚೆನ್ನಾಗಿರುತ್ತೆ, ಸಿಟಿ ಚೆನ್ನಾಗಿದ್ರೆ ದೇಶ ಚೆನ್ನಾಗಿರುತ್ತೆ, ದೇಶ ಚೆನ್ನಾಗಿದ್ರೆ ವರ್ಲ್ಡ್ ಚೆನ್ನಾಗಿರುತ್ತೆ. ಸಿಂಪಲ್. ಸೊ ಒಂದು CSR ಆಕ್ಟಿವಿಟಿ 3 ತಿಂಗಳಿಗೆ ಒಂದ್ಸತಿ CSR ಆಕ್ಟಿವಿಟಿ ಮಾಡೋಣ ಅಂತ ಅನ್ಕೊಂಡು ಇದು ಶುರು ಮಾಡಿದ್ದು 12 ಜನದಿಂದ ಶುರು ಮಾಡಿದ್ದು. ವಿತಿನ್ 1 ಇಯರ್ 150 ಜನ ಮಾಡಬೇಕು ಅನ್ಕೊಂಡಿದ್ದು. ಬಟ್ ವಿತಿನ್ 1 ಇಯರ್ ಒಳಗೆ 170 ಜನ ಆದರು ಗ್ರೂಪಿಗೆ. ಸೊ AMS ಅಡ್ವೆಂಚರ್ ಮೋಟರ್ ಸೈಕಲ್ ಸಿಂಡಿಕೇಟ್ ಅನ್ನೋದು ನಾರ್ಮಲ್ ಗ್ರೂಪ್ ಥರ ಅಲ್ಲ. ಜಸ್ಟ್ ಹೋಗೋದು, ಬೈಕಲ್ಲಿ ಹೋಗೋದು, ತಿಂಡಿ ಮಾಡೋದು ಒಂದು ಕಡೆ, ಇಲ್ಲ ಒಂದು ಕಡೆ ಹೋಗೋದು, ಓವರ್ ನೈಟ್ ಸ್ಟೇ ಆಗೋದು, ವಾಪಸ್ ಬರೋದು, ಅದೊಂದೇ ಅಲ್ಲ. ಸೊ 3 ತಿಂಗಳಿಗೆ ಒಂದ್ಸತಿ CSR ಆಕ್ಟಿವಿಟಿ ಇರುತ್ತೆ. ಇವಾಗ ನಮ್ಮ ಟೀಮು, ನನ್ನ ಟೀಮ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಹೇಳ್ದಂಗೆ ರಿಕ್ವೆಸ್ಟ್, ಅವ್ರು ಎದ್ದು ನಿಂತ್ಕೊಳ್ಳೋದಕ್ಕೆ ರಿಕ್ವೆಸ್ಟ್ ಮಾಡ್ಕೊತೀನಿ. ಅಮೃತ್ ಒನ್ ಆಫ್ ದ ಮಾಡರೇಟರ್. AMS ಗ್ರೂಪಲ್ಲಿ 2 ಥರ ಇರುತ್ತೆ, ನಾರ್ಮಲ್ ಮೆಂಬರ್ಸು ಇರ್ತಾರೆ, ಮಾಡರೇಟರ್. ಇವತ್ತು ಏನು ನಾವು 76ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನ ಇಲ್ಲಿ ಬಹಳ ವೈಭವದಿಂದ ಮಾಡ್ತಾ ಇದ್ದೀವಿ. ಇದಕ್ಕೆ ಸಹಕಾರ ನೀಡಿದಂತ ಇಲ್ಲಿ ಏನು ಇವತ್ತು ನಮ್ಮ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ವಂದಿಸುತ್ತಾ, ಇದೇ ರೀತಿ ಈ ಒಂದು ಲಯನ್ಸ್ ಕ್ಲಬ್ನವರು ಇಂತಹ ಕಾರ್ಯಕ್ರಮಗಳನ್ನು ನಮ್ಮ ತಾಲೂಕಲ್ಲಿ ಸಾಕಷ್ಟು ಶಾಲೆಗೆ ಮಕ್ಕಳಿಗೆ ಇವತ್ತು ಬಹಳ, ಯಾಕಂದ್ರೆ ಮನೆಯಲ್ಲಿ ಪರಿಸ್ಥಿತಿ ಬಹಳ ಒಂದು ಹೇಳ್ಕೊಳ್ಳೋ ರೀತಿಯಲ್ಲಿ, ಇವಾಗ ಉದಾಹರಣೆಗೆ ಬ್ಯಾಗ್ ಕೊಡಿಸ್ತೀರ, ಆ ಬ್ಯಾಗನ್ನು ಮಕ್ಕಳಿಗೆ ಕೊಡೋದ್ರಿಂದ ಎಷ್ಟೋ ಆ ಮಕ್ಕಳು ಇಂಥವ್ರು ಕೊಟ್ಟಿದ್ರು ಅಂತೇಳಿ ಅದನ್ನ ಕೃತಜ್ಞತೆಯಿಂದ ನೆನೆಸ್ಕೊಂಡು ಅವ್ರಿಗೆ ಒಂದು ಸಹಕಾರವನ್ನು ನೆನಪಿಸ್ಕೊಳ್ತಾರೆ.
ಇಂತಹ ಕಾರ್ಯಕ್ರಮಗಳನ್ನು ಮಾಡೋ ಉದ್ದೇಶದಿಂದಲೇ ಇವತ್ತು ನಮ್ಮ ಶಿರಾನಗರದಲ್ಲಿ ಲಯನ್ಸ್ ಕ್ಲಬ್ ಪ್ರಾರಂಭ ಮಾಡೋದಕ್ಕೆ ಗಣ್ಯಮಾನ್ಯರೆಲ್ಲ ಬಂದಿದ್ದಾರೆ. ನಿಜವಾಗ್ಲೂ ಇಂಥ ಕಾರ್ಯಕ್ರಮಗಳನ್ನು ಮಾಡಬೇಕು. ನಾವು ಎಷ್ಟು ದುಡಿದ್ರು ಏನೇ ಮಾಡಿದ್ರು ಹೋಗ್ಬೇಕಾದ್ರೆ ಯಾವುದು ಹೊತ್ಕೊಂಡು ಹೋಗಲ್ಲ. ಈ ಸೇವೆ ಇದೆಯಲ್ಲ, ಇಂತಹ ಸೇವೆಯನ್ನು ನಾವು ನಮ್ಮ ದುಡಿಮೆಯಲ್ಲಿ 10 ರೂಪಾಯಿ ದುಡಿದ್ರೆ 1 ರೂಪಾಯಿನ ಇಂಥ ಒಂದು ಸೇವೆಗೆ ನಾವು ಬಳಸೋಣ. ಈ ಕಾರ್ಯಕ್ರಮಕ್ಕೆ ಬಂದು ಸಹಕಾರ ನೀಡಿದಂಥ ಎಲ್ಲರಿಗೂ ಒಂದು